ಸರ್ ಈಗ ಬಸವ ಮಾರ್ಗ ಒಟ್ಟು 4 ಸಂಸ್ಥೆ ಮಾಡಿದ್ದೀವಿ. ಅದರಲ್ಲಿ ವ್ಯವಸ್ಥಿತವಾಗಿ ಹಂತವಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದು ಉಚಿತವಾಗಿ ಮಾಡೋಕ್ಕೆ, ಎರಡನೇದು ಒಂದು ನಾರ್ಮಲ್ ಆಗಿ ಫೀಸ್ ಕಟ್ಟಂಥವ್ರಿಗೆ, ಮೂರನೇ ಹಂತದಲ್ಲಿ ಬಂದು ಒಂದು ಆಸ್ಪತ್ರೆ ವ್ಯವಸ್ಥೆ, ನಾಲ್ಕನೇ ಹಂತವಾಗಿ ಬಂದು ಒಂದು 5 ಎಕರೆಯಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಶಾಂತಿ ನೆಮ್ಮಸುವಂಥದ್ದು, ಒಂದು ಆಯುರ್ವೇದಿಕ್ನ ಜೊತೆಗೆ ಸೇರಿಸ್ಕೊಂಡು, ಜೊತೆಗೆ ಒಂದು ಆಧ್ಯಾತ್ಮಿಕ ಕೇಂದ್ರಗಳನ್ನ ಮಾಡಿಕೊಂಡು, ಆಸ್ಪತ್ರೆ ಜೊತೆಗೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಏನೇನು ಬಯಸ್ತಾರೆ ಅದೆಲ್ಲ ಸಿಗೋದ್ರ ಒಂದು ದೊಡ್ಡ ಮಟ್ಟದಲ್ಲಿ ಒಂದು 5 ಎಕರೆಲ್ಲೂ ಮಾಡಿದ್ದೀವಿ ಸರ್. ಓಕೆ. ಆದರೆ ಈವರೆಗೆ ನೀವು ರೀಚ್ ಆಗಿರೋದು ಏನು ಫ್ರೀ ಕ್ಯಾಂಪ್ಗಳೇನು ಮಾಡ್ತಿದ್ರೆ ಅದ್ರ ಮೂಲಕನೇ ಜಾಸ್ತಿ? ಫ್ರೀ ಕ್ಯಾಂಪು ಮತ್ತು ಜೊತೆಗೆ ರಿಹಾಬಿಲಿಟೇಷನ್ ಮುಖಾಂತರ ನಾವು ಜನಗಳಿಗೆ ಮತ್ತು ಆಸ್ಪತ್ರೆ ಮುಖಾಂತರ ನಾವು ರೀಚ್ ಆಗ್ತಾ ಇದ್ದೀವಿ. ಯಾವ್ದು ನೀಡಿದೆ ಸರ್? ಸರ್ ಎಲ್ಲ ನೀಡಿದೆ. ಅಂದರೆ ನಾವು ಯಾವುದೇ ಒಂದು ವರ್ಗನ ತಲೆಯಲ್ಲಿ ಇಟ್ಕೊಂಡು ಬಸವ ಮಾರ್ಗನ ಮಾಡಿಲ್ಲ. ಬೀದಿಲಿ ಇರುವಂಥ ಕೊನೆಯ ವ್ಯಕ್ತಿಯಿಂದ ಹಿಡಿದು ಐಷಾರಾಮಿ ಜೀವನ ನಡೆಸ್ತಿರೋ ಬಂಗ್ಲೆಲಿರೋರ್ಗೂ ಸಿಗಬೇಕು ಅನ್ನೋದು ಈ ಬಸವ ಮಾರ್ಗ ಉದ್ದೇಶ ಆಗಿರೋದ್ರಿಂದ ಎಲ್ಲ ಜನಗಳನ್ನೂ ನಾವು ತಲೆಯಲ್ಲಿ ಇಟ್ಕೊಂಡು ಈ ಬಸವ ಮಾರ್ಗನ ಡಿಸೈನ್ ಮಾಡಿ ಇಟ್ಟಿದ್ದೀವಿ ಸರ್. ಬಟ್ ಜನ ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ? ತುಂಬ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಅವನ ಸಮಸ್ಯೆಗೆ ಪರಿಹಾರನ ಕಂಡುಹಿಡ್ಕೊತಾನೆ. ಆದರೆ ಕುಡಿತವನ್ನು ಚಟಕ್ಕೆ ಸಿಕ್ಕಂಥ ವ್ಯಕ್ತಿ ಪರಿಹಾರನ ಕಂಡುಹಿಡ್ಕೊಳ್ಳೋಕೆ ಇಷ್ಟನೇ ಪಡಲ್ಲ. ಅಂಥ ಒಂದು ಸಬ್ಜೆಕ್ಟನ್ನ ನಾವು ಇಟ್ಕೊಂಡು ಇಲ್ಲಿಗೆ ಬಂದಾಗ ಇದಕ್ಕೆ ಇಷ್ಟು ಜನ ಸ್ಪಂದಿರೋದು ದೊಡ್ಡ ವಿಷಯ. ಇದು ನಿಜವಾಗ್ಲೂ ಒಂದು ಪವಾಡನೇ. ಇದು ತುಂಬ ದೊಡ್ಡ ಮಟ್ಟದ ನೋಡಿ. ಉದಾಹರಣೆಗೆ ನಾನು ಕೊಡ್ತಿದ್ದಂಥ ದೂರ ಅದು ಏನೆಲ್ಲ ನಡೀತು, ನನ್ನ ಜೀವನದಲ್ಲಿ ಎಂಥ ಪವಾಡ ನಡೀತು, ಇನ್ನೂ ಅಷ್ಟು ಜನಗಳ ಜೀವನದಲ್ಲಿ ಎಂತೆಂಥ ಪವಾಡಗಳು ನಡೆದಿರ್ಬೋದು. ಸರ್ ನೀವು ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ ವುಮೆನ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ ಸರ್. ಬಸವ ಮಾರ್ಗದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಕ್ಯಾಂಪ್ಗಳನ್ನು ಮಾಡಿದ್ದೀರಿ, ಅಥವಾ ಅವರನ್ನು ಅಂದರೆ ಸಮಾಜಮುಖಿಯಾಗಿ ಜೋಡಿಸೋದಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿ ಕೊಡಿ ಸರ್. ಅದೇ ಸರ್, ಇದು ಈ ವ್ಯಸನ ಅನ್ನೋದು ಬರೀ ಗಂಡು ಮಕ್ಕಳಲ್ಲೇ ಇರಲ್ಲ, ಹೆಣ್ಮಕ್ಳಲ್ಲೂ ಇರ್ತದೆ. ಇದು ಎಲ್ಲರಿಗೂ ಸಿಗಬೇಕು ಅಂತ ನಾನು ಮೊದಲೇ ಹೇಳಿದೆ. ಪ್ರತಿಯೊಬ್ಬರು ಯಾರು ಈ ಸಮಸ್ಯೆಯಲ್ಲಿ ನರಳುತ್ತಾ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಮಹಿಳೆಯರಿಗೋಸ್ಕರ ಪ್ರತ್ಯೇಕವಾಗಿ ಆಸ್ಪತ್ರೆ ಮತ್ತು ರಿಹಾಬಿಲಿಟೇಷನ್ ಎರಡನ್ನೂ ನಾವು ವ್ಯವಸ್ಥಿತವಾಗಿ ನಾವು ಮಾಡ್ಕೊಂಡಿದ್ವಿ. ಈಗ ಆಲ್ರೆಡಿ ನಮ್ಮಲ್ಲಿ ತುಂಬ ಜನ ಒಂದು ಚಿಕಿತ್ಸೆ ಪಡೆದು ಒಂದು ಉತ್ತಮವಾದ ಜೀವನ ನಡೆಸ್ತಾ ಇದ್ವಿ. ಓಕೆ. ಅಂದರೆ ಈಗ ಮುಂದೆ ಈಗ ನೀವು ಏನು 5 ಎಕರೆನಲ್ಲಿ ಮಾಡಬೇಕು ಅಂತಿದ್ರೆ ಅದು ಎಕ್ಸಿಸ್ಟಿಂಗ್ ಇದೆಯಾ ಅಥವಾ ಮುಂದೆ ಮಾಡಬೇಕಾದ್ರೆ? ಇಲ್ಲ, ಬಸವ ಮಾರ್ಗ ಆಗಲೇ ಸರಸ್ವತಿಪುರಮಲ್ಲಿ ಮಹಿಳೆಯರಿಗೋಸ್ಕರ ಪ್ರತ್ಯೇಕವಾಗಿ ತೆಗೆದು ಓಕೆ ಆಸ್ಪತ್ರೆ ಮತ್ತು ರಿಹಾಬಿಲಿಟೇಷನ್ ಎರಡು ನಡೆಸ್ತಾ ಇದೆ. ಓಕೆ. ಇನ್ನೊಂದು ಹೆಬ್ಬಾಳಲ್ಲಿರೋದು, ಒಂದು ಹೆಬ್ಬಾಳ್ ರಿಂಗ್ ರೋಡಲ್ಲಿದೆ, ಹೆಬ್ಬಾಳ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದೆ. ಮೂರನೇದು ಸರಸ್ವತಿಪುರಮು, 4ನೇದು ಶ್ರೀರಾಮಪುರ ರಿಂಗ್ ರೋಡ್. ಶ್ರೀರಾಮಪುರ.